ನಮಸ್ಕಾರ ಎಲ್ರಿಗೂ. ಇವತ್ತು ಬೆಂಗಳೂರಿನ APMC ಫ್ರೂಟ್ಸ್ ಮಾರ್ಕೆಟಲ್ಲಿ ಯಾವ್ಯಾವ ಹಣ್ಣು ಏನೇನು ಬೆಲೆ ಇದೆ ಅಂತ ಹೇಳ್ಬಿಟ್ಟು ಸಂಪೂರ್ಣ ಮಾಹಿತಿ ಕೊಡ್ತೀನಿ, ಬನ್ನಿ ಹೋಗೋಣ. ಸೊ D14ಗೆ ಬಂದಿದ್ದೀನಿ. ಇಲ್ಲಿ ಮ್ಯಾಂಗೋ ಮತ್ತು ಗ್ರೇಪ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಇವತ್ತು ಮಾರ್ಕೆಟ್ ಬೆಲೆ ಏನೇನಿದೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರನೇ ಕೇಳೋಣ, ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಯಾವ್ದಣ್ಣ ಇದೆಲ್ಲ ಮ್ಯಾಂಗೋ? ಇದು ಬಂದು ದಸರಿ, ಇದು ಇದು ಬಂದು ಬೈಗನ್ಪಲ್ಲಿ. ಓಕೆ, ಅದು ಸುಂದರಿ ಅದು. ಓಕೆ ಓಕೆ. ದಸರಿ ಏನು ಬೆಲೆ ಅಣ್ಣ ಇದು ಇವತ್ತು ಮಾರ್ಕೆಟ್ ಬೆಲೆ? ಇದು 120 ರೂಪಾಯಿ. 120 ರೂಪಾಯಿ ಪರ್ ಕೆಜಿನ? ಒಂದು ಇದು ಬಾಗೇನಪಲ್ಲಿ? ಬೈಗನ್ಪಲ್ಲಿ 100 ರೂಪಾಯಿ. 100 ರೂಪಾಯಿ. ಅದು ಇದು ಬಂದು ಸುಂದರಿ, ಸಿಂಧೂರ ಅಂತನಾ? ಸುಂದರಿ ಅಂತನಾ? ಓಕೆ. 180. ಓಕೆ. ಅದು ಬಂದು ಕೇಸರಿ, ಅದು ಕೇಸರಿ ಆ ಕಡೆ? ಕೇಸರಿ ಅದು. ಅದು ಏನ್ ಬೆಲೆ? 180. ಈ ಸುಂದರಿನೂ 180, ಕೇಸರಿ 180. ಸೊ ಅಲ್ಲಿ ಮೇಲ್ಗಡೆ ಇಟ್ಟಿರೋದು ಅದ್ಯಾವ್ದಣ್ಣ ಮ್ಯಾಂಗೋ? ಒಂದು ಸುಂದರಿ ಐತೆ, ಬಾದಾಮಿ ಇದೆ. ಬಾದಾಮಿ 140 ರೂಪಾಯಿ. ಬಾದಾಮಿ 140 ರೂಪಾಯಿ. 240. 240 ರೂಪಾಯಿ 1 ಕೆಜಿಗೆ. ಸೊ ಎಲ್ಲ ಯಾವ ಕಡೆ ಅಣ್ಣ ಇದೆಲ್ಲ ಮ್ಯಾಂಗೋ? ಆಂಧ್ರನಾ? ಹಾ. ಸರಿ, ಓಕೆ. ಇದು ಗ್ರೇಪ್ಸ್ ಎಲ್ಲ ಅಣ್ಣ? ದ್ರಾಕ್ಷಿ ಇದೆ, ಗ್ರೀನ್ ಎಷ್ಟಿದೆ? 650 ರೂಪಾಯಿ. 650 ರೂಪಾಯಿ. ಎಷ್ಟು ಕೆಜಿ ಬರುತ್ತಣ್ಣ ಇದು? 9 ಕೆಜಿ. ಕ್ರೇಟ್ ಸೇರಿಸಿ 10 ಕೆಜಿ. ಕ್ರೇಟ್ ಸೇರಿ 10 ಕೆಜಿ. ಅದು ಪಕ್ಕದಲ್ಲಿ ಇರೋದು ಯಾವ್ದಣ್ಣ? ಇದು 1600 ರೂಪಾಯಿ. ಏನ್ ಗ್ರೇಪ್ಸ್ ಅದು? ರೆಡ್ ಗ್ಲೋ. 1600 ರೂಪಾಯಿ. ಸೊ ಅದು 9 ಕೆಜಿನೇ? 9 ಕೆಜಿ. ಅದು ಕ್ರೇಟ್ ಸೇರಿಸಿ 10 ಕೆಜಿ. ಕ್ರೇಟ್ ಸೇರಿ 10 ಕೆಜಿ. ಅದು ಆ ಕಡೆ 1300 ರೂಪಾಯಿ. 1300 ರೂಪಾಯಿ. ಯಾವ್ದದು? ಶರತ್ 1300 ರೂಪಾಯಿ. ಅದು 10 ಕೆಜಿನೇ. ಸೊ ಕ್ರೇಟ್ ಏನಾದ್ರು ರಿಟರ್ನ್ ಕೊಡ್ತಾರೆ ಅಂತಂದ್ರೆ 50 ರೂಪಾಯಿ ಕಡಿಮೆ. 50 ರೂಪಾಯಿ ಕಮ್ಮಿ ಆಗುತ್ತೆ. ಇದು ಗೋವಾ ಏನ್ ರೇಟ್ ಇದೆ? 90 ರೂಪಾಯಿ. ಇದು ಯಾವ ಕಡೆ ಇದು? ಮಹಾರಾಷ್ಟ್ರ. 90 ರಿಂದ 95 ರೂಪಾಯಿ ಕೆಜಿ ಇದೆ. ಸೊ ಮಿನಿಮಮ್ ಎಷ್ಟು ಪರ್ಚೇಸ್ ಮಾಡ್ಬೇಕು ನಿಮ್ಮ ಹತ್ರ? ನಮ್ದು ಮಾಂಗಲ ಬಂದು ಕ್ರೇಟು 10 ಕೆಜಿ 20 ಕೆಜಿ. ಗೋವಾ 5 ಕೆಜಿ ಮೇಲೆ. 5 ಕೆಜಿ ಮೇಲೆ. ಅದು ತೋತಾಪುರಿ ಇದೆ. ತೋತಾಪುರಿ ಏನ್ ರೇಟ್ ಅದು? 50-40 ರೂಪಾಯಿ. 50 ರೂಪಾಯಿ 40 ರೂಪಾಯಿ. 50ರಿಂದ 40 ರೂಪಾಯಿ ಅಂತ. ಇದೆಲ್ಲ ಯಾವ್ದಣ್ಣ? ಇದು ಮಲ್ಲಿಗೆ. ಇದು ಮಲ್ಲಿಕ ಏನ್ ರೇಟು? ಮಲ್ಲಿಗೆ ಇದು ಫಸ್ಟ್ ಕ್ವಾಲಿಟಿ 120 ರೂಪಾಯಿ ಇದೆ. ಇದೆಲ್ಲ ಬಿ ಗ್ರೇಡಾ? ಬಿ ಗ್ರೇಡ್. ಇದೇನ್ ರೇಟು? 70 ರೂಪಾಯಿ. ಫಸ್ಟ್ ಕ್ವಾಲಿಟಿ ಬಂದ್ಬಿಟ್ಟು 120 ರೂಪಾಯಿ ಆಗುತ್ತೆ. ಓಕೆ ಓಕೆ. ಅದು ನಾಟಿ. ಇದು ನಾಟಿ 100 ರೂಪಾಯಿ. 80 ರೂಪಾಯಿ. ದಾಳಿಂಬೆ ಎಲ್ಲ ಇಟ್ಟಿದ್ದೀರಾ? ಇದು ದಾಳಿಂಬೆ ಒಳ್ಳೆಕಾಯಿ A1 ಬಂದು 1800 ರೂಪಾಯಿ ಇದೆ. 1800 ರೂಪಾಯಿ. ಇದು ಗುಜರಾತ್ ಲೋಕಲ್ ಯಾವ್ದಿದು? ಇದು ಒಂದು ಲೋಕಲ್. ಇದು ಲೋಕಲ್ ಐಟಮ್ ಅಂದ್ರೆ ಮಾರ್ಕೆಟ್ ಬೆಲೆ ಏನಿರ್ಬೋದಣ್ಣ ಇವತ್ತು? ಇದು ಜ್ಯೂಸ್ ಕಾಯಿ. ಇದು ಜ್ಯೂಸ್ ಕಾಯಿ 500 ರೂಪಾಯಿ ಬಾಕ್ಸ್. ಮಾರ್ಕೆಟ್ ಇದು A1 A2 A3 ಹಂಗೆ ಇದೆ. ಓಕೆ. ಅದೆಲ್ಲ ಏನ್ ಬೆಲೆ ಇದೆ? A1 ಬಂದು 1800 ರೂಪಾಯಿ. ಓಕೆ. ಅದರಿಂದ 100 ರೂಪಾಯಿ ಕಡಿಮೆ ಆಗುತ್ತೆ. A1 ಮೇಲೆ ಹಂಗೆ 100 ರೂಪಾಯಿ ಜಂಪ್ ಆಗುತ್ತೆ. ಓಕೆ ಓಕೆ. ಅಣ್ಣ ನೀವು ಏನೇನು ಸೇಲ್ ಮಾಡ್ತೀರಾ? ದಾಳಂಬರಿ, ದ್ರಾಕ್ಷಿ, ಮ್ಯಾಂಗೋ, ಎಲ್ಲ ವಾಟರ್ ಮೆಲನ್ ಅದೆಲ್ಲ ಮಾಡಿ. ವಾಟರ್ ಮೆಲನ್ ಇಲ್ಲ. ಆಪಲ್ಸು ಅದು ಇಲ್ಲ ಸರ್, ಇಲ್ಲಿರೋದು ಮಾತ್ರ. ಎಲ್ಲ ಅಂದ್ರೆ ಡೈರೆಕ್ಟ್ ರೈತರಿಂದ ಬರುತ್ತೆ ಐಟಮ್? ರೈತರಿಂದ ಬರುತ್ತೆ. ಕಮಿಷನ್ ಮಾಡ್ಕೊಡ್ತೀರಾ ಇಲ್ಲ ಅಂದ್ರೆ? ಕಮಿಷನ್ ಕ್ಯಾಶ್. ಓಕೆ ಓಕೆ. ನಮ್ಮ ಹತ್ರ ಐಟಮ್ ಬಂದಿಲ್ಲ ಅಂದ್ರೆ ಅಲ್ಲಿ ಬಂದಿಲ್ಲ ಅಂದ್ರೆ ಮಂಡಿಯಲ್ಲಿ ಆಕ್ಷನ್ ತಗೊಂತೀವಿ. ಆಕ್ಷನ್ ಅಲ್ಲಿ ತಗೊಂತೀರಿ? ಇಲ್ಲ ಮಾರ್ಕೆಟ್ ಒಳಗಡೆ ಆಕ್ಷನ್ ಅಲ್ಲಿ ತಗೊಂಡ್ಬಿಡ್ತೀರಾ? ರೈತರ ಹತ್ರ ಆಕ್ಷನ್, ಮಂಡಿಗೆ ಅವ್ರಿಗೆ. ಅಂದ್ರೆ ಇವಾಗ ಮಾರ್ಕೆಟ್ ಪೊಸಿಷನ್ ಹೆಂಗಿದೆ? ವ್ಯಾಪಾರ ಚೆನ್ನಾಗಿ? ವ್ಯಾಪಾರ ಸ್ವಲ್ಪ ಕಡಿಮೆನೇ ಅಲ್ಲ ಸಮ್ಮರ್ ಅಲ್ಲ, ಇವಾಗ ಜಾಸ್ತಿ ಆಗ್ಬೇಕಲ್ವಾ? ಮಳೆ ಬಂತು, ಕಡಿಮೆ. ಹಬ್ಬ ಏನು ಎಲ್ಲ ವ್ಯಾಪಾರ. ಓಕೆ ಓಕೆ. ಹಬ್ಬ ವ್ಯಾಪಾರನೇ ಇಲ್ಲ ಅಷ್ಟೊಂದು. ನಿಮ್ಮ ಹೆಸರು? ಸೆಲ್ವಂ ಅಂತ ಹೇಳಿ. ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ. ನಮ್ದ 9715 736573. ಓಕೆ. ಇವ್ರ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಸೊ D14 ಇವ್ರ ಮಂಡಿ. ಸೊ ಉಸ್ಕೂರ್ ಫ್ರೂಟ್ಸ್ ಮಾರ್ಕೆಟ್ ಒಳಗಡೆ D14 ಅಂತ ಹೇಳಿ ಬರುತ್ತೆ. ಸೊ ಇವ್ರ ಹತ್ರ ಮ್ಯಾಂಗೋ, ಗ್ರೇಪ್ಸು, ಈ ದಾಳಿಂಬೆ, ಈ ತರ ಎಲ್ಲ ಐಟಮು ಸಿಗುತ್ತೆ. ಸೊ ನೀವೇನಾದ್ರೂ ಮಾರ್ಕೆಟಿಗೆ ಬಂದಾಗ ಸೊ D14 ವಿಸಿಟ್ ಮಾಡಿ. ಇದು ಜಾಮು ಗ್ರೇನ್ ಎಲ್ಲ ಯಾರಾದ್ರೂ ಪಾರ್ಟಿ ಹೇಳಿದ್ರೆ ನಾವು ತರಿಸ್ಕೊಡ್ತೀವಿ. ಓಕೆ ಓಕೆ. ಜಾಮು ಕಮಿಷನ್ಗೆ ಅಂದ್ರೆ 50 ಪೈಸೆ ಮೇಲೆ ಇದೆ. ಓಕೆ ಓಕೆ. ಹಂಗೆ ಟನ್ ಲೆಕ್ಕದಲ್ಲಿ ಒಂದು 5 ಟನ್ 10 ಟನ್ ಹೇಳಿದ್ರೆ ಕೊಡ್ತೀವಿ. ಕಿರಾಣ ನಾಮದಾರಿ ಎಲ್ಲ? ಕಿರಾಣ ನಾಮದಾರಿ, ಜಾಮು. ಓಕೆ ಓಕೆ. ಅಂದ್ರೆ ಇದೆಲ್ಲ ಮ್ಯಾಂಗೋ ಎಲ್ಲ ಅಣ್ಣ ಬೇಕಾದ್ರೆ ಯಾರಾದ್ರೂ ರೈತರು ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಹತ್ರ ತರಿಸ್ಕೊಂಡು ನೀವು ಸೇಲ್ ಮಾಡ್ಕೊಡ್ತೀರಾ? ಹೌದು. ಸೊ ಎಲ್ಲ ಕಮಿಷನ್ ಏನು ಪರ್ಸೆಂಟೇಜ್? ಎಷ್ಟು ಪರ್ಸೆಂಟೇಜು? 7%. 7% ಕಮಿಷನ್ ತಗೊಂತೀರಾ?
ಅಂದ್ರೆ ಇವಾಗ ಒಂದು ಗಾಡಿ ಕಳ್ಸಿದ್ರೆ ಮಿನಿಮಮ್ ಒಂದಿನ 2 ದಿನದಲ್ಲಿ ಖಾಲಿ ಮಾಡ್ಕೊಟ್ಬಿಡ್ತೀರಾ? ಒಂದೇ ದಿನ ಒಂದೇ ಅಲ್ಲೇ ಖಾಲಿ ಮಾಡ್ತೀರಾ? ಅವರಿಗೆ ಪೇಮೆಂಟ್ ಎಲ್ಲ ಯಾವ ತರ ಇರುತ್ತೆ? ಆಗುತ್ತೆ. ಸೊ ಸೇಲ್ ಆಗಿದ ತಕ್ಷಣ ಪೇಮೆಂಟ್? ಸೇಲ್ ಆಗಿದ್ರೆ ಖಾಲಿ ಆಗಿದ್ರೆ ಪೇಮೆಂಟ್. ಓಕೆ. ಸೊ ನಮ್ಮ ನಂಬರ್ ಮೆನ್ಷನ್ ಮಾಡಿರ್ತೀನಿ ಇವ್ರದ್ದು. ಸೊ ನೀವೇನಾದರೂ ಈ ಥರ ಕಾಂಟ್ಯಾಕ್ಟ್ ಮಾಡೋದಿದ್ರೆ ಇವ್ರನ್ನ ಮಾಡ್ಬೋದು. ಸೊ ನಾಮದಾರಿ ಆಗಿರ್ಬೋದು, ಕಿರಣ ಆಗಿರ್ಬೋದು, ಅದೇ ರೀತಿ ಜಾಮು, ಮಸ್ಮೆಲನು, ಸೊ ಮ್ಯಾಂಗೋ, ಈ ಥರ ಎಲ್ಲ ಡೀಲಿಂಗ್ಸು ಮಾಡಿಕೊಡ್ತಾರೆ ಇವರು. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ನಮ್ಮ H27 ಇವತ್ತು ಕಾಶ್ಮೀರ್ ಆಪಲ್ಲು. ಸೊ ಕಾಶ್ಮೀರ್ ಆಪಲ್ ಬಂದ್ಬಿಟ್ಟು 1600 ರುಪೀಸ್ ಇರುತ್ತೆ. ಇದು ಕಾಶ್ಮೀರ್ ಕುಲ್ಲು ಡಿಲಿಷಿಯಸ್ ಅಂತ ಹೇಳ್ಬಿಟ್ಟು. ಸೊ ಹಾಫ್ ಕೇಸಸ್ ಆಗಿರುತ್ತೆ, 10 kg ಬಾಕ್ಸಸ್, ಇದು 10 kg ಬಾಕ್ಸ್ ಆಗಿರುತ್ತೆ. ಸೊ ಇದು ಬೆಲೆ ಬಂದ್ಬಿಟ್ಟು 1600. ಸೊ ಅದು ಬಂದ್ಬಿಟ್ಟು ಫೂಜಿ ಆಪಲ್ ಅಂತೇಳಿ. ಫೂಜಿ ಆಪಲ್ಲು ನಿಮಗೆ ಹಾಫ್ ಕೇಸ್ ಇದು 10 kg ಬರುತ್ತೆ. ಸೊ ಇದು ಬೆಲೆ ಬಂದ್ಬಿಟ್ಟು 1900 ರುಪೀಸ್ ಇದೆ ಇವತ್ತು. ಸೊ ಅದೇ ರೀತಿ ಇದು ಈಜಿಪ್ಟ್ ಸಿಟ್ರಸ್. ಈ ಸಿಟ್ರಸ್ ಬಂದ್ಬಿಟ್ಟು 15 kg ಬಾಕ್ಸಸ್ ಆಗಿರುತ್ತೆ. ಸೊ ಇದರಲ್ಲಿ 88 ಕೌಂಟ್ ಇರುತ್ತೆ. ಸೊ 88 ಕಾಯಿ ಇರುತ್ತೆ. ಸೊ ಇದು ಬೆಲೆ ಬಂದ್ಬಿಟ್ಟು 1250 ರುಪೀಸ್ ಇರುತ್ತೆ, 1250 ರೂಪಾಯಿ. ಹಾಗೆ ನಾಗ್ಪುರ್ ಆರೆಂಜ್ ಬಂದಿದೆ. ಸೊ ನೋಡಿ, ನಾಗ್ಪುರ್ ಆರೆಂಜು ಎಲ್ಲ ಗ್ರೇಡಿಂಗ್ ಮಾಡ್ತಾ ಇದ್ದಾರೆ. ಸೊ ಗ್ರೇಡಿಂಗ್ ಅಂದರೆ ಸಪ್ರೇಟ್ ಮಾಡ್ತಾರೆ. ಸೊ ಸೈಜಸ್ ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ಹಾಕ್ತಾರೆ. ಸೊ ಆಮೇಲೆ ಇದು ರೇಟ್ ಫಿಕ್ಸ್ ಆಗುತ್ತೆ. ಸೊ ಇದರಲ್ಲಷ್ಟೇ SPL ಅಂದರೆ ಸೂಪರು, ಮೀಡಿಯಮ್ಮು, ಸೊ ಈ ಥರ ಎಲ್ಲ ವೆರೈಟೀಸು ಸಿಗುತ್ತೆ. ಸೊ ಗ್ರೇಡಿಂಗ್ ಆಗ್ತಾ ಇದೆ. ಸೊ ಇದು ಬೆಲೆ ಅಪ್ಡೇಟ್ ಆಗುತ್ತೆ ಆದಮೇಲೆ. ಥ್ಯಾಂಕ್ ಯು. ಅದೇ ರೀತಿ ಇವತ್ತು ಮಾರ್ಕೆಟಲ್ಲಿ ಬೇರೆ ಹಣ್ಣುಗಳು ಅಂದರೆ ಇಲ್ಲಿ ಸೈಡಲ್ಲಿ ಶೋ ಮಾಡ್ತೀನಿ ನೋಡಿ. ಸೊ ಇದು ಕಿರಣ ಅಂತ ಹೇಳ್ಬಿಟ್ಟು. ಕಿರಣ ಇವತ್ತು ಮಾರ್ಕೆಟ್ ಬೆಲೆ ಬಂದ್ಬಿಟ್ಟು 10 to 12 ರುಪೀಸ್ ಇದೆ. ಅಂದರೆ 10 ರೂಪಾಯಿಂದ 12 ರೂಪಾಯಿ ಇರುತ್ತೆ 1 kgಗೆ. ಸೊ ಮಿನಿಮಮ್ ನೀವು 10 kg ಪರ್ಚೇಸ್ ಮಾಡಬೇಕಾಗುತ್ತೆ. 10 kgಯಿಂದ ನೀವು 1 ಟನ್ನು ಇಲ್ಲ ಗಾಡಿನೇ ತೊಗೋಬೋದು, ಆ ಥರ. ಇದು ಕರ್ಬೂಜ ಮಸ್ಕ್ಮೆಲನ್ ಬಂದ್ಬಿಟ್ಟು, ಮಸ್ಕ್ಮೆಲನ್ ಅಷ್ಟೇ 12 ರೂಪಾಯಿಂದ 15 ರೂಪಾಯಿವರೆಗೂ ಇರುತ್ತೆ. ಸೊ ಅದೇ ರೀತಿ ಇದು ಪಪ್ಪಾಯ ಬಂದ್ಬಿಟ್ಟು 20 ಇಂದ 25 ರುಪೀಸ್ ಇದೆ. ಸೊ 20 ರೂಪಾಯಿಂದ 25 ರೂಪಾಯಿ ಇರುತ್ತೆ. ಸೊ ಅದೇ ರೀತಿ ಇದು ಅವಕಾಡೋ ಅಂತ ಹೇಳ್ಬಿಟ್ಟು, ಅವಕಾಡೋ ಬಂದ್ಬಿಟ್ಟು ಇವತ್ತು 250 ರುಪೀಸ್ to 270 ಇದೆ. 250 ರೂಪಾಯಿಂದ 270 ರೂಪಾಯಿ kg ಇರುತ್ತೆ. ನೋಡಿದ್ರಲ್ಲ ಇವತ್ತು ಯಾವ್ಯಾವ ಫ್ರೂಟ್ಸು ಏನೇನು ಬೆಲೆ ಇತ್ತು ಅಂತ ಹೇಳ್ಬಿಟ್ಟು. ಸೊ ನಿಮ್ಗೇನಾದರೂ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.